ಬಂದ್ಬಿಡೋ ಮಗ ಬಂದ್ಬಿಡೋ So took this paint for like Some paintings take long time. Like Okay. this didn't take very long. okay. This is So up next we have ಹಾಯ್ ಎಲ್ರಿಗೂ. ಇವತ್ತು ನಾವು ಟುಡೇ ಬೈಕರ್ಸ್ ಕಾರ್ನಿವಲ್ ಹೋಗ್ತಾ ಇದ್ದೀವಿ. ಸೊ ಎಲ್ಲ ಸೆಟಪ್ ರೆಡಿ ಆಗಿದೆ. ಬಂದುಬಿಟ್ಟು ತೋರಿಸ್ತೀನಿ ತಾಳಿ ನಿಮಗೆ. ಓಕೆ, ಹೆಲ್ಮೆಟ್ಟು ಮತ್ತು ಒಂದು ಬ್ಯಾಗು ಮತ್ತು ಗ್ಲೋಸು ಎಲ್ಲ ರೆಡಿಯಾಗಿದೆ. ಸೊ ಸ್ಟಾರ್ಟ್ ಮಾಡಬೇಕು ಇವಾಗ. ಮತ್ತು ನಮ್ಮದು ಹಯಾಬುಜಾ ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಹಯಾಬುಜಾ ನಿಂತಿದೆ ಬೈಕರ್ಸ್ ಕಾರ್ನಿವಲ್ಗೆ ಹೋಗೋಕ್ಕೆ. ಸೊ ಹೆಂಗಿದೆ ನೋಡಿ, ಎಲ್ಲ ರೆಡಿ ಮಾಡಿದೆ ನಿನ್ನೆ ಕೂತ್ಕೊಂಡು ಎಲ್ಲನೂ ವಾಶ್ ಮಾಡಿ ಇವತ್ತು ಹೋಗ್ತಾ ಇದ್ದೀವಿ ಬೈಕರ್ಸ್ ಕಾರ್ನಿವಲ್ಗೆ. ಇದು ವೈಟ್ ಫೀಲ್ಡಲ್ಲಿದೆ. ಸೊ ಬಿಫೋರ್ ಏನೇನು ತೊಗೊಳ್ಬೇಕು ಎಲ್ಲ ತೊಗೊಂಡ್ಬಿಟ್ಟು ಹೋಗ್ತಾ ಇದ್ದೀನಿ. ಸಿ ಹೌ ಇಟ್ಸ್ ಲುಕ್ಕಿಂಗ್, ಸೋ ನೈಸ್, ಸೋ ಪ್ರೆಟಿ. ನಮಸ್ಕಾರ ಕರ್ನಾಟಕ. ಇವತ್ತು ನಾವು ಹೋಗ್ತಿರೋದು ಬೈಕರ್ಸ್ ಕಾರ್ನಿವಲ್ ಹಬ್ ಅಂತ. ಸೊ ಇವೊಂದು ಇವೆಂಟ್ ಇದೆ, ಆರ್ಗನೈಸ್ ಮಾಡ್ತಾ ಇದ್ದಾರೆ. ಎಲ್ಲ ಕ್ಲಬ್ಸು ಅಲ್ಲಿ ಸೇರ್ತಿವೆ. ಸೊ ಅದಕ್ಕೆ ನಾನು ರಿಜಿಸ್ಟ್ರೇಷನ್ ಮಾಡಿದ್ದೆ. ನಿನ್ನೆ ಹೋಗಬೇಕಿತ್ತು, 2 days. ನಿನ್ನೆ 3rd 4th 2 ದಿನ ಇತ್ತು, ನಿನ್ನೆ ಇವತ್ತು. ಬಟ್ ನಾನು ಚೂಸ್ ಮಾಡಿದ್ದು 4th, ಯಾಕಂದರೆ ಸಂಡೇ ಇರುತ್ತೆ, ಜಾಸ್ತಿ ಜನ ಇರ್ತಾರೆ, ಜಾಸ್ತಿ ರೈಡರ್ಸ್ ಬರ್ತಾರೆ ಅಂತ. ಸೊ ಅದಕ್ಕೆ ಹೋಗ್ತಾ ಇದ್ದೀನಿ. ಅದು ವೈಟ್ ಫೀಲ್ಡ್ KPTO ಒಂದು ಐ ಥಿಂಕ್ ಮೇ ಬಿ KPTO ಇಸ್ ಲೈಕ್ ಸಮಥಿಂಗ್ ಏನಾರ ಏರಿಯಾ ಇರ್ಬೋದು, ಸಮಥಿಂಗ್ ಏರಿಯಾ ಇರ್ಬೋದು, ನನಗೂ ಗೊತ್ತಿಲ್ಲ ಅಷ್ಟು. ಬಟ್ ಆರ್ಗನೈಸ್ ಮಾಡಿದ್ದಾರೆ ಚೆನ್ನಾಗಿ. ಎಸ್ಟರ್ಡೇ ಚೆನ್ನಾಗಿ ನಡೆದಿದೆ ಅಂತೆ, ಅಷ್ಟು ಜನ ಇದ್ದಿಲ್ಲ ಅಂತ ಹೇಳ್ತಿದ್ದ ನನ್ನ ಫ್ರೆಂಡು. ಸೊ ಇವತ್ತು ನೋಡೋಣ ಹೇಗೆ ನಡೀತಿದೆ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನಿಸುತ್ತೆ ಎಲ್ಲರೂ. ಯಾಕಂದರೆ ರೈಡ್ ಮಾಡ್ತಾ ಇರಬೇಕು, ಟ್ರಾವೆಲ್ ಮಾಡ್ತಾ ಇರಬೇಕು, ಇಂತಿಂಥ ಇವೆಂಟ್ಸ್ಗಳಿಗೆ ಭೇಟಿ ಆಗ್ತಾ ಇರಬೇಕು. ಅಟೆಂಡ್ ಮಾಡ್ತಿದ್ರೆ ಎಲ್ಲರೂ ಗೊತ್ತಾಗುತ್ತಾರೆ, ಜನಗಳು ಪರಿಚಯ ಆಗುತ್ತೆ, ರೈಡರ್ಸ್ ಪರಿಚಯ ಆಗ್ತಾರೆ, ದೊಡ್ಡ ದೊಡ್ಡ ರೈಡರ್ಸ್ ಬರುತ್ತಾರೆ. ನಾವೆಲ್ಲ ಚಿಕ್ಕ ಚಿಕ್ಕ ರೈಡರ್ಸ್ ಆದರೆ ನನಗಿಂತ ದೊಡ್ಡ ರೈಡರ್ಸ್ ಬರ್ತಾರೆ. ಸೊ ಅದಕ್ಕೆ ಹೋಗ್ತಾ ಇದ್ದೀನಿ ನೋಡಿ, ಅಟೆಂಡ್ ಮಾಡೋಕ್ಕೆ. ನೋಡಿ ಎಲ್ಲನೂ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ, ಹೇಗೆ ನಡೀತಿದೆ, ಹೇಗೆ ನಡೆಯುತ್ತೆ, ಹೇಗೆ ನಡೆಯೋಲ್ಲ. ಏನು ಮಾಡಬೇಡದು, ಬೈಕರ್ಸ್ಗಳು ಇವೆಂಟ್ ಇದ್ದರೆ ಬುಕ್ ಮೈ ಶೋ ಹೋಗಿ ರಿಜಿಸ್ಟ್ರೇಷನ್ ಮಾಡಿ ಒಂದು 300-400 rupees ಇರುತ್ತೆ. ವಿತ್ T-shirt ಕೊಡ್ತಾರೆ. ಸೊ ಅದಕ್ಕೆ ಒನ್ಸ್ ರಿಜಿಸ್ಟ್ರೇಷನ್ ಮಾಡಿದೆ ಜಸ್ಟ್ ಅಟೆಂಡ್ ಆಗೋದು ಒಂದೇ ಬಾಕಿ ಇರುತ್ತೆ. ಫಸ್ಟ್ ಆಫ್ ಆಲ್ ಬೈಕರ್ಸ್ ಕಾರ್ನಿವಲ್ ಯಾರು ಆರ್ಗನೈಸ್ ಮಾಡ್ತಾರೆ? ಇಂಡಿಯನ್ ಆಯಿಲ್ದವ್ರು ಆರ್ಗನೈಸ್ ಮಾಡ್ತಿದ್ದಾರೆ ಅನಿಸುತ್ತೆ. ಯಾಕಂದರೆ ಇಂಡಿಯನ್ ಆಯಿಲ್ ಅಂತ ಬರ್ತಿದ್ದಾರೆ. ಕೆಲವೊಂದು ಸ್ಪಾನ್ಸರ್ ಇದೆ, ಅವು ಇವು ಇರ್ತಾವಲ್ಲ, ಧೂಳು ಹಾಳು ಮುಳುಗಳು ಅವೆಲ್ಲ ಆ ಥರ. ಸೊ ಅದರ್ ದೆನ್ ಬೇಜಾನ್ ಕ್ಲಬ್ಸ್ಗಳಿವೆ. ನಮ್ಮದರಲ್ಲಿ PFC ಕ್ಲಬ್ಬಿಂದ ನಾನು ಹೋಗ್ತಾ ಇದ್ದೀನಿ. ಎಲ್ಲ ಬೈಕರ್ಸ್ ಕಾರ್ನಿವಲ್ ಬಗ್ಗೆ ನಾನು ಜಾಸ್ತಿ ಅಷ್ಟು ನನಗೆ ಅಷ್ಟು ಗೊತ್ತಿಲ್ಲ. ಬಟ್ ಅಲ್ಲಿ ಹೋದ್ಮೇಲೆ ಎಕ್ಸ್ಪ್ಲೇನ್ ಮಾಡ್ತಿದ್ವಿ ಏನೇನಿದೆ ಏನೇನಿಲ್ಲ ಅಂತ. ಸೊ ಸ್ಟೇ ಫೋಕಸ್ ಆಗಿರಿ ವಿಡಿಯೋ ಮೇಲೆ. ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಿಕಾಸ್ ನಾವೇನಂತ ಹೆವಿ ರೈಡರ್ ಇಲ್ಲ, ಬಟ್ ಸುಮ್ಮನೆ ಎಕ್ಸ್ಪ್ಲೋರ್ ಮಾಡೋಕ್ಕೊಂದು ಯೂಟ್ಯೂಬ್ ತೆಗೆದಿರೋದು. ಕರ್ನಾಟಕ ಬೈಕರ್ಸ್ ಹಬ್ ಸೊ ನಡೀತಾ ಇರೋದು. ಸೊ ನಾವು ಇಲ್ಲಿಗೆ ಬಂದುಬಿಟ್ಟು ನೋಡ್ತಾ ಇದ್ದೀವಿ. ಇವಾಗ ನೋಡೋಣ, ಡಿಫ್ರೆಂಟ್ ಬೈಕ್ಸ್ ಬರುತ್ತೆ. ಸೊ ಲೈಕ್ ಚೆನ್ನಾನ, ಓ ಸೋ ನೈಸ್ ಅಲ್ವಾ. ಎಲ್ಲಿದ್ದಾರೆ ನಮ್ಮ ಹುಡುಗರೆಲ್ಲ? ರಿಜಿಸ್ಟರ್ ಮಾಡಿದ್ದೆ.
ಕ್ಲಬ್ಬಿಂದ ಬೈಕ್ ಬಂದಿದೆ. ಸೊ ನೋಡಿ R15 ಇದೆ ಇಲ್ಲಿ, ಹೆವಿ ಹೊಸ ಬೈಕ್ ಇದು. ಇಲ್ಲಿ ಬಂದುಬಿಟ್ಟು ಪಲ್ಸರ್ ಬಂಬಲ್ ಬಿ, ವಿ ಕಾಲ್ ಬಂಬಲ್ ಬಿ RS 200, ಆ್ಯಂಡ್ ದಿಸ್ ಈಸ್ ಅನದರ್ ಪಲ್ಸರ್, ಆ್ಯಂಡ್ ದಿಸ್ ಈಸ್ ಕರ್ನಾಟಕ 18 ಪಲ್ಸರು. ಇದು ನನ್ನ ಬೈಕು. ಇಲ್ಲೊಂದು ನಿಂತೆ ನೋಡಿ ಎಕ್ಸ್ಪಲ್ಸು, ಹೆಂಗಿದೆ ನೋಡಿ ಇದು. ಸೊ ಎಕ್ಸ್ಪಲ್ಸಲ್ಲಿ 4V ಐ ಥಿಂಕ್ ಲೈಕ್ ಅಡ್ವಾನ್ಸ್ ಇರ್ಬೋದು, ಇದು ಲೈಕ್ ಹೈ ವರ್ಷನ್ ಇರ್ಬೋದು. ಸೊ ದೀಸ್ ಆರ್ ದ ಬೈಕ್, ಆ್ಯಂಡ್ ದೇರ್ ಲೈಕ್ ಆಫ್ ರೋಡ್ ಸ್ಟಂಟ್ಸ್ ಅದು ಇದೆಲ್ಲ ಅಲ್ಲಿ ಮಾಡ್ತಾರೆ. ಸೊ ಇನ್ನೂ ತೋರಿಸ್ತೇನೆ, ಲೈಕ್ ಇನ್ನೊಂದು ಅನ್ಸ ಇದೆಲ್ಲ KTMನಿಂದ ಅವ್ರು ಇದು ಮಾಡ್ತಿದ್ದಾರೆ ಅನಿಸುತ್ತೆ. ಸೊ ಇಲ್ಲಾಂದ್ರೆ ಡೈಜೆಷನ್ ಇಶ್ಯೂಸ್, ಆಂಗ್ಸೈಟಿ, ಓಕೆ. ಸೊ ಆಲ್ ಆಫ್ ದಟ್ ಇವಾಗ ನಮ್ಗೆ ಯಾಕೆ ನಮ್ಗೆ ಏನಾದರೂ ಹೊರಗಡೆ ಹೊಟ್ಟೆ ತಿಂದಾಗ, ಏನಾದರೂ ನೀರು ಕುಡಿದಾಗ, ಅವ್ರು ಇವನ್ ಸ್ಟ್ರೆಸ್ ಆದಾಗ ನಮಗೆ ಫಸ್ಟ್ ಲೂಸ್ ಟೂಲ್ಸ್ ಆಗೋದೆಲ್ಲ ಆಗುತ್ತೆ. ಸೊ ಅದು ರೀಪ್ಲೇಸಸ್ ಗುಡ್ ಬ್ಯಾಕ್ಟೀರಿಯಾ. ಸೊ ಡೈಜೆಷನ್ ಆಗಲಿ ಏನೇ ಅಪ್ಸೆಟ್ ಆಗಲಿ ಹೆಲ್ಪ್ಸ್ ಮ್ಯಾನೇಜ್. ಸೊ ಇದು ನಮಗೆ ಬೈಕರ್ಸ್ಗೆ ಇಟ್ಸ್ ರಿಯಲಿ ಯೂಸ್ಫುಲ್ ಬಿಕಾಸ್ ಓಕೆ ಯು ಕಾಂಟ್ ಕ್ಯಾರಿ ಯಾಕುಲ್ಟ್ ಮೊಸರು ಎಲ್ಲ ಕಡೆ ಹೋದಲ್ಲೂ ಸಿಗಲ್ಲ. ವಾಟರ್ ಚೇಂಜ್, ಫುಡ್ ಚೇಂಜ್, Okay. ತುಂಬ ಹೊಟ್ಟೆ ಕೆಡುತ್ತೆ. ಸೊ ದಿಸ್ ಇಸ್ ಅ ವೆರಿ ಗುಡ್ ಪ್ರಾಡಕ್ಟ್. It's like any energy drinking for while driving. We need some energy, right? Yeah, energy So that type of any kind like ಏನು ಇದ್ರೆ ನಾಟ್ ಲೈಕ್ ಅ ಸ್ನ್ಯಾಕ್ಸ್ ಥರ ಇಲ್ಲ, ಬಟ್ ಎನರ್ಜಿ ಬರೋದಕ್ಕೆ ಯು ನೀಡ್ ವೈಟಮಿನ್ ಡಿ. ವಿಟಮಿನ್ ಡಿ. ಯಾ, ಸೊ ಅದು ಎನರ್ಜಿ ಪ್ರೊಡ್ಯೂಸ್ ಆಗೋಕ್ಕೆ ಯು ನೀಡ್ ವೈಟಮಿನ್ ಡಿ. ಸೊ ಅದಕ್ಕೆ ಸರ್ಗೆ ಕರ್ಕೊಂಡು ಹೋದ್ವಿ ಹಾಸ್ಪಿಟಲ್ಗೆ, ಆಯ್ತಾ, ಅಲ್ಲ ಹಾಸ್ಪಿಟಲ್ಗೆ ಹೋಗಿದ ತಕ್ಷಣ MLC ತಂದ್ರು. ಆ ಹುಡುಗ ಡ್ರೈವರು ಪಡ್ಡೋರೆ ಕೂತ್ಕೊಂಡಿದ್ದಾರೆ. ಸೊ ಇವ್ರಿಗೆ ಚಾರ್ಜಿಂಗ್ ಬೇಕಾಗಿದೆ, ಅವಾಗ ಚಾರ್ಜಿಂಗ್ ಕೇಳ್ತಾ ಇದ್ರು. ಚಾರ್ಜ್ ಆಗಿದೆ, ಸಿಗ್ತಾ? ಓಕೆ ಓಕೆ. ಕಂಟ್ರೋಲಿಂದ ಯಾವ ಕನ್ಸರ್ನ್ ಸ್ಟೇಷನ್ ಇದೆ ಆ ಕನ್ಸರ್ನ್ ಸ್ಟೇಷನ್ ಇಂಟಿಮೇಷನ್ ಮಾಡಿಸ್ತೀವಿ. ಆ ಇಂಟಿಮೇಷನ್ ಮಾಡಿಸಿ ಮತ್ತೆ ಯಾವಾಗ ಇದು ಎಲ್ಲಾರ್ಗೂ ಹಂಗೇನಪ್ಪ. ನಡೀರಪ್ಪ, ವಿಡಿಯೋ ಮಾಡ್ರಿ. ಇವ್ರಿಗೇನು ಖುಷಿ ನೋಡಲ್ಲ, ಇನ್ನೊಂದು ಕ್ಲೋಸ್ ಇರ್ಬೇಕು. ಮೊಬೈಲ್ ರಾಹುಲ್ ಅಲ್ಲಾಡ್ತಪ್ಪ.
ಲಾಸ್ಟ್ ಟೈಮ್ ಏನು ಮಾಡಿದೆ ಗೊತ್ತಾ, ನಮ್ದು ಕ್ಲಬ್ ಇತ್ತು, ಅದು ಫ್ಲಾಗ್ ಆಫ್ ಮಾಡ್ರಿ. ಕೀರ್ತಿ ಫ್ಲಾಗ್ ಅಲ್ಲಿ ಬನ್ನಿ, ಬಾ ಸೈಡ್ ಬರೋ, ಅಲ್ಲೋಗ್ರಿ ಎಲ್ಲರೂ. ಅಣ್ಣ ಹೋಗ್ತಾನೆ ಈಗ. ಸ್ವಲ್ಪ ಇತ್ತು ಅದು ನೀರು. ನಾನು ಏನು ಮಾಡಿದೆ, ಒಂದು ಕಳ್ಳು